ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಆಗಿ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದೆಯಲ್ಲ ಪಕ್ಕ ಅದರ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಅದ್ರ ಜೊತೆಗೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನೇನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ವಿಡಿಯೋ ಮುಖಾಂತರ ನಿಮಗೆ ಸಿಗ್ತಾ ಇರ್ತದೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ವಿಡಿಯೋನ ಲೈಕ್ ಮಾಡೋದಿಲ್ಲ. ಪ್ಲೀಸ್ ಯಾರಾದರೂ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ವಿಡಿಯೋನ ಲೈಕ್ ಮಾಡಿರಿ. ಸೊ ಯೂಟ್ಯೂಬ್ ಕಡೆಯಿಂದ ದುಡ್ಡಿಲ್ಲ ಹಾಗೂ ನನ್ನ ಕಡೆಯಿಂದ ದುಡ್ಡಿಲ್ಲ, ಫ್ರೀ ಆಫ್ ಕಾಸ್ಟ್ ಅದು. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಆ ಮಾಹಿತಿ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಪ್ರತಿನಿತ್ಯ ನಾವು ಟೆಲಿಗ್ರಾಮ್ ಆ್ಯಪನ್ನು ನಾವು ಬಳಸ್ತಾ ಇರ್ತೀವಿ ಫಾರ್ ಸೋಷಿಯಲ್ಗಾಗಿ, ಮತ್ತೊಂದು ಕೆಲವೊಂದು ಫಾರ್ ಡಿಫ್ರೆಂಟ್ ಪರ್ಪಸ್ಗಾಗಿ ನಾವು ಸೋಷಿಯಲ್ ಮೀಡಿಯಾ ಆ್ಯಪನ್ನು ನಾವು ಬಳಸ್ತಾ ಇರ್ತೀವಿ. ಅದರಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಕೂಡ ನಾವು ತುಂಬ ಬಳಸ್ತಾ ಇರ್ತೀವಿ. ಸೊ ಯಾವುದೋ ಒಂದು ಪಟ್ನೆ ನಮ್ದು ಏನಾದರೂ ಎಲ್ಲರಿಗೂ ಮೆಸೇಜ್ ಸೆಂಡ್ ಮಾಡಬೇಕಾಗಿತ್ತಂದ್ರೆ, ಮತ್ತೇನಾದರೂ ವೀಡಿಯೋಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಏನಾದರೂ ಸೆಂಡ್ ಮಾಡಬೇಕಾಗಿತ್ತಂದ್ರೆ ಗ್ರೂಪ್ನಾಗ ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ನಾವು ಸೆಂಡ್ ಮಾಡಿಬಿಡ್ತೀವಿ. ಸೊ ಅದೇ ರೀತಿ ಟೆಲಿಗ್ರಾಮಲ್ಲಿ ಯಾವ ರೀತಿ ನಮಗೆಲ್ಲ ಗೊತ್ತಿದೆ, ಟೆಲಿಗ್ರಾಮಲ್ಲಿ ಯಾವ ರೀತಿ ಮೆಸೇಜ್ಗಳು ಹೋಗ್ತಾವ ಅನ್ನೋದನ್ನು ಪಕ್ಕಾ ಗೊತ್ತಿದೆ. ಸೊ ಆ ಟೆಲಿಗ್ರಾಮ್ ಆ್ಯಪಲ್ಲಿ ಯಾವ ರೀತಿ ಯೂಸರ್ ನೇಮನ್ನು ಚೇಂಜ್ ಮಾಡೋದನ್ನು ತಿಳಿಸ್ಕೊಡ್ತೀನಿ, ಯಾವ ರೀತಿ ಯೂಸರ್ ನೇಮನ್ನು ಚೇಂಜ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದು ಕೆಲವರು ಗೊತ್ತಿರ್ಬೋದು, ಇನ್ನು ಕೆಲವರು ಗೊತ್ತಿಲ್ಲದಿರ್ಬೋದು. ಯಾರಿಗೂ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತೈತಿ. ಸೊ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕಾಗ್ತದೆ. ಸೊ ಅಲ್ಲಿ ಅಕೌಂಟನ್ನು ಹೊಂದಿರಬೇಕಾಗ್ತದೆ. ಥರ್ಡ್, ನೀವು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗ್ತದೆ. ಆವಾಗ ಮಾತ್ರ ನೀವು ಯೂಸರ್ ನೇಮನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊರಿ. ಈ ರೀತಿ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡಿದಾಗ ನಿಮ್ಮದು ಗ್ರೂಪ್ಸು, ಕಾಂಟ್ಯಾಕ್ಟ್ದು ಯಾರು ಅದಾವ ಅವೆಲ್ಲವೂ ಕೂಡ ಇಲ್ಲಿ ಲಿಸ್ಟ್ ಆಗ್ತವ, ಅಂದರೆ ಶೋ ಆಗ್ತದೆ. ಸೊ ನೀವು ಜಸ್ಟ್ ಏನು ಮಾಡಬೇಕಂದ್ರೆ 3 ಡಾಟ್ ಅಂತ ಒಂದು ಶೋ ಆಗುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಪ್ರೊಫೈಲ್ ನೇಮ್, ಮೊಬೈಲ್ ನಂಬರ್, ನ್ಯೂ ಗ್ರೂಪು, ಕಾಂಟ್ಯಾಕ್ಟ್ಸು, ಕಾಲ್ಸು, ನಿಯರ್ ಬೈ ಎಲ್ಲ ಕೂಡ ಆಪ್ಷನ್ಗಳು ಸಿಗ್ತಾವೆ. ನೀವು ಏನಿಲ್ಲ ಜಸ್ಟ್ ಸೆಟ್ಟಿಂಗ್ ಮೇಲೆ ಹೋಗ್ರಿ. ಸೆಟ್ಟಿಂಗ್ ಮೇಲೆ ಹೋದ ನಂತರ ನಮ್ಗೆ ಇನ್ನೊಂದು ಪೇಜ್ ಓಪನ್ ಆಗ್ತದೆ ಈ ರೀತಿ. ಸೊ ನಿಮ್ಮ ಪ್ರೊಫೈಲ್ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ಅದಾವ ಎಲ್ಲನೂ ಕೂಡ ಇಲ್ಲಿ ಶೋ ಆಗ್ತದೆ. ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಯೂಸರ್ ನೇಮ್ ಅಂತ ಒಂದು ಅಕೌಂಟ್ ಸೆಕ್ಷನ್ದಾಗ ಫಸ್ಟ್ ಮೊಬೈಲ್ ನಂಬರ್, ಸೆಕೆಂಡು ಯೂಸರ್ ನೇಮ್ ಅಂತ ಒಂದು ಕಾಣ್ತೈತಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೋಡಿರಿ, ಇನ್ನೊಂದು ಈ ಯೂಸರ್ ನೇಮ್ ಐತಿ. ಸೊ ಇದನ್ನು ನಾನು ಯಾವ ರೀತಿ ಚೇಂಜ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ನೋಡಿರಿ, ನಿಮ್ಮದು ಈ ರೀತಿ ಇದು ಮಾಡ್ಕೊರಿ, ಓಪನ್ ಮಾಡ್ಕೊಂಡ ನಂತರ ನಿಮಗೆ ಬೇಕಾದ ಯೂಸರ್ ನೇಮನ್ನು ನೀವು ಸೆಟ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ನಂದು ವಿನೋದ್ ಅಂತ ಇದೆ. ಸೊ ವಿನೋದ್ ಇದ್ದನ ಅದು ಯೂಸರ್ ಐ ಡಿ ಅವೈಲೇಬಲ್ ಇತ್ತಂದ್ರೆ ಮಾತ್ರ ನಿಮಗೆ ಆ ಯೂಸರ್ ಐ ಡಿ ನಿಮಗೆ ಸಿಗ್ತದೆ ರೀ, ಇಲ್ಲಾಂದರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಹೆಸರು ವಿನೋದ್ ಅಲ್ಲ. ಸೊ ವಿನೋದನ್ನು ನೋಡಿರಿ, ದಿಸ್ ಲಿಂಕ್ ಈಸ್ ಆಲ್ರೆಡಿ ಟೇಕನ್, ಈ ಹೆಸರನ್ನು ಯಾರೋ ತೊಗೊಂಡಾರ ಈ ಯೂಸರ್ ನೇಮನ್ನು. ಸೊ ಬೇರೆದು ನೋಡೋಣ ಅಂತ, ವಿನೋದ್ ರಾಠೋಡ್ ಇದನ್ನು ತೊಗೊಂಡ್ರೆ ನೋಡ್ರಿ ವಿನೋದ್ ರಾಠೋಡ್ ಎಸ್ ಈಸ್ ಅವೈಲಬಲ್, ಈ ಯೂಸರ್ ನಮಗೆ ಅವೈಲೇಬಲ್ ಆದರೆ ಸೊ ಇದು ನಾನು ರೈಟ್ ಮಾಡತ್ತೀನಿ. ಸೊ ಈ ರೀತಿ ರೈಟ್ ಮಾಡ್ಕೊಂಡ ನಂತರ ನಿಮಗೂ ಒಂದು ಯೂಸರ್ ನೇಮು ಚೇಂಜ್ ಆಗ್ತದೆ. ಇದೇ ರೀತಿ ನೋಡಿರಿ, ನಾನು ಚೇಂಜ್ ಆಯ್ತು ನೋಡಿರಿ, ನಾನು ಯೂಸರ್ ನೇಮ್ ಬೇರೆ ಐತೆ, ಈಗ ನೋಡಿರಿ ಯೂಸರ್ ನೇಮ್ ಬೇರೆ ಆಗೈತಿ. ಹೀಗೆ ಇದು ಬೇಕಾದ್ರೆ ಇನ್ನೂ ಬೇರೆ ಯೂಸರ್ ನೇಮ್ ಕೂಡ ನೀವು ಚೇಂಜ್ ಮಾಡ್ಬೋದು ರೀ. ಸೊ ತುಂಬ ಈಸಿ ಐತಿ. ಸೊ ನೀವು ಚೇಂಜ್ ಮಾಡ್ಕೊರಿ, ಏನಾದ್ರು ಚೇಂಜ್ ಮಾಡಿಲ್ಲ ಅಂದರೆ ನಿಮಗೇನಾದ್ರು ಚೇಂಜ್ ಮಾಡಬೇಕು ಅನಿಸಿದ್ರೆ ಚೇಂಜ್ ಮಾಡ್ಕೊರಿ. ಸೊ ನೋಡಿದ್ರಲ್ಲ ಯಾವ ರೀತಿ ಟೆಲಿಗ್ರಾಮ್ ಆ್ಯಪಲ್ಲಿ ಯಾವ ರೀತಿ ಯೂಸರ್ ನೇಮನ್ನು ಕೆಲವಿತ್ತಿನ ಸೆಕೆಂಡಲ್ಲಿ ನಾವು ಯಾವ ರೀತಿ ಚೇಂಜ್ ಮಾಡೋದನ್ನ ಇವತ್ತು ವಿಡಿಯೋದಲ್ಲಿ ತಾವು ತಿಳ್ಕೊಂಡಿದ್ದೀರಿ. ಸೊ ಇದೇ ರೀತಿ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನೀವು ಲೈಕ್ ಮಾಡೋದ್ರಿಂದ ನನಗೆ ಉತ್ಸಾಹ ಆದಂಗೆ ಆಗ್ತದೆ, ಮತ್ತು ನನ್ನ ಚಾನಲ್ ಗ್ರೋ ಆಗ್ತದೆ, ಮೋಟಿವೇಟ್ ಮಾಡ್ದಂಗೆ ಆಗ್ತದೆ. ಇದೇ ರೀತಿ ಈ ಒಂದು ತಮ್ಮೆಲ್ಲರ ಸಹಕಾರ ನನಗೆ ಅತಿ ಮುಖ್ಯ ಅಂತ ಹೇಳ್ತಾ, ಸೊ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ಇದೇ ರೀತಿ ವಿಡಿಯೋಗಳ ಜೊತೆಗೆ ನಾನು ಸಿಗ್ತಾ ಇರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಅಷ್ಟೇ ನೆಕ್ಸ್ಟ್ ವಿಡಿಯೋ. ಬಾಯ್.